ಧರ್ಮಸ್ಥಳದ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಆರೋಪ ಮಾಡಿ ಸಾವಿರಾರು ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಿ ಸುಳ್ಳೆ ಎಐ ವಿಡಿಯೋ ಮಾಡಿ ಫೇಮಸ್ ಆಗಿದ್ದ ಸಮೀರ್ ಈಗ ಆತನಿಗೆ ಕೇಡುಗಾಲ ಶುರುವಾದಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ಕೇಸ್. ಬುರುಡೆ ಬಿಟ್ಟವನ ಮೇಲೆ ಕಣ್ಣಿಟ್ಟು ಕುಳಿತ ಪೊಲೀಸ್. ಸ್ವಯಂ ಘೋಷಿತ ಹೋರಾಟಗಾರ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಎಂದು ಉದ್ಭವಿಸಿ ಬಂದ ದೂತ ಕೆಲವು ಜನರ ಪಾಲಿನ ಹೀರೋ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದಿವೆ. ಇದೀಗ ಕಡೂರು ಠಾಣೆಯಲ್ಲಿ ಮಂಜು ಜೈನ್ ಎನ್ನುವರು ಪ್ರಕರಣ ದಾಖಲು ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎಐ ಬಳಸಿ ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹೀಗಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಮೂಲದ ಮುಸ್ಲಿಂ ಯುವಕ ಸಮೀರ್ ಎಂಡಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದ. ಯೂಟ್ಯೂಬ್ ಚಾನೆಲ್ ದೂತದಲ್ಲಿ ವಿಡಿಯೋ ಹಾಕಿದ್ದ. ಅದಕ್ಕೆ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಟೈಟಲ್ ಕೊಟ್ಟು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದಿತ್ತು. ಆ ವಿಡಿಯೋದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಎಂದು ಸಮೀರ್ ತಲೆಬುಡ ಇಲ್ಲದೆ ಆರೋಪ ಮಾಡಿದ್ದ. ಆದರೆ ಇದೀಗ ಸಮೀರ್ಗೆ ಅದೇ ವಿಡಿಯೋ ಶಾಪವಾಗಿದೆ. ಬ್ರೋ ನಾವಿದ್ದೀವಿ ಬ್ರೋ ಅಂದೋರು ಎಲ್ಲಿ? ಬ್ರೋ ಹೆಂಗೆಲ್ಲ ಸರ್ಚ್ ಮಾಡಿದ್ರಿ ಬ್ರೋ ಅಂತ ಒಂದಿಷ್ಟು ಜನ ಹೇಳೋದೇನೋ. ನಾನು ತಿಮರೋಡಿ ಮಟ್ಟಣ್ಣನವರ ಕಡೆಯಿಂದ ಮಾಹಿತಿ ಪಡೆದೆ ಅಂತ ಇವನು ಹೇಳೋದೇನೋ. ಏನೇ ಆಗ್ಲಿ ಬ್ರೋ ನಾವಿದ್ದೀವಿ ಬ್ರೋ ಅಂತ ಪುಂಗಿದವರು ಈಗ ಪಲಾಯನ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಆರೋಪ ಮಾಡಿ ಸಾವಿರಾರು ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಿ ಸುಳ್ಳೆ ಎಐ ವಿಡಿಯೋ ಮಾಡಿ ಫೇಮಸ್ ಆಗಿದ್ದ ಸಮೀರ್ ಈಗ ಆತನಿಗೆ ಕೇಡುಗಾಲ ಶುರುವಾದಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ಕೇಸ್. ಬುರುಡೆ ಬಿಟ್ಟವನ ಮೇಲೆ ಕಣ್ಣಿಟ್ಟು ಕುಳಿತ ಪೊಲೀಸ್. ಸ್ವಯಂ ಘೋಷಿತ ಹೋರಾಟಗಾರ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಎಂದು ಉದ್ಭವಿಸಿ ಬಂದ ದೂತ ಕೆಲವು ಜನರ ಪಾಲಿನ ಹೀರೋ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದಿವೆ. ಇದೀಗ ಕಡೂರು ಠಾಣೆಯಲ್ಲಿ ಮಂಜು ಜೈನ್ ಎನ್ನುವರು ಪ್ರಕರಣ ದಾಖಲು ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎಐ ಬಳಸಿ ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹೀಗಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಮೂಲದ ಮುಸ್ಲಿಂ ಯುವಕ ಸಮೀರ್ ಎಂಡಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದ. ಯೂಟ್ಯೂಬ್ ಚಾನೆಲ್ ದೂತದಲ್ಲಿ ವಿಡಿಯೋ ಹಾಕಿದ್ದ. ಅದಕ್ಕೆ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಟೈಟಲ್ ಕೊಟ್ಟು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದಿತ್ತು. ಆ ವಿಡಿಯೋದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಎಂದು ಸಮೀರ್ ತಲೆಬುಡ ಇಲ್ಲದೆ ಆರೋಪ ಮಾಡಿದ್ದ. ಆದರೆ ಇದೀಗ ಸಮೀರ್ಗೆ ಅದೇ ವಿಡಿಯೋ ಶಾಪವಾಗಿದೆ. ಬ್ರೋ ನಾವಿದ್ದೀವಿ ಬ್ರೋ ಅಂದೋರು ಎಲ್ಲಿ? ಬ್ರೋ
ಹೆಂಗೆಲ್ಲ ಸರ್ಚ್ ಮಾಡಿದ್ರಿ ಬ್ರೋ ಅಂತ ಒಂದಿಷ್ಟು ಜನ ಹೇಳೋದೇನು, ನಾನು ತಿಮರೋಡಿ ಮಟ್ಟಣ್ಣನವರ ಕಡೆಯಿಂದ ಮಾಹಿತಿ ಪಡೆದೆ ಅಂತ ಇವನು ಹೇಳೋದೇನು. ಏನೇ ಆಗ್ಲಿ ಬ್ರೋ, ನಾವಿದ್ದೀವಿ ಬ್ರೋ ಅಂತ ಪುಂಗಿದವರು ಈಗ ಪಲಾಯನ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಆರೋಪ ಮಾಡಿ ಸಾವಿರಾರು ಶವಗಳನ್ನ ಹೂತಿಡ್ಲಾಗಿದೆ ಅಂತ ಹೇಳಿ ಸುಳ್ಳೆ ಎಐ ವಿಡಿಯೋ ಮಾಡಿ ಫೇಮಸ್ ಆಗಿದ್ದ ಸಮೀರ್ ಇದೀಗ ಆತನಿಗೆ ಕೇಡುಗಾಲ ಶುರುವಾದಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ಕೇಸ್. ಬುರುಡೆ ಬಿಟ್ಟವನ ಮೇಲೆ ಕಣ್ಣಿಟ್ಟು ಕುಳಿತ ಪೊಲೀಸ್. ಸ್ವಯಂ ಘೋಷಿತ ಹೋರಾಟಗಾರ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಎಂದು ಉದ್ಭವಿಸಿ ಬಂದ ದೂತ, ಕೆಲವು ಜನರ ಪಾಲಿನ ಹೀರೋ. ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ. ಇದೀಗ ಕಡೂರು ಠಾಣೆಯಲ್ಲಿ ಮಂಜು ಜೈನ್ ಎನ್ನುವರು ಪ್ರಕರಣ ದಾಖಲು ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎಐ ಬಳಸಿ ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹೀಗಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಮೂಲದ ಮುಸ್ಲಿಂ ಯುವಕ ಸಮೀರ್ ಎಂಡಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದ. ಯೂಟ್ಯೂಬ್ ಚಾನೆಲ್ ದೂತದಲ್ಲಿ ವಿಡಿಯೋ ಹಾಕಿದ್ದ. ಅದಕ್ಕೆ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಟೈಟಲ್ ಕೊಟ್ಟು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದಿತ್ತು. ಆ ವಿಡಿಯೋದಲ್ಲಿ 100 ಶವ ಹೂತಿಟ್ಟಿದ್ದಾರೆ ಎಂದು ಸಮೀರ್ ತಲೆಬುಡ ಇಲ್ಲದೆ ಆರೋಪ ಮಾಡಿದ್ದ. ಆದರೆ ಇದೀಗ ಸಮೀರ್ಗೆ ಅದೇ ವಿಡಿಯೋ ಶಾಪವಾಗಿದೆ. ಬ್ರೋ, ನಾವಿದ್ದೀವಿ ಬ್ರೋ ಅಂದೋರು ಎಲ್ಲಿ? ಬ್ರೋ, ಹೆಂಗೆಲ್ಲ ಸರ್ಚ್ ಮಾಡಿದ್ರಿ ಬ್ರೋ ಅಂತ ಒಂದಿಷ್ಟು ಜನ ಹೇಳೋದೇನು, ನಾನು ತಿಮರೋಡಿ ಮಟ್ಟಣ್ಣನವರ ಕಡೆಯಿಂದ ಮಾಹಿತಿ ಪಡೆದೆ ಅಂತ ಇವನು ಹೇಳೋದೇನು. ಏನೇ ಆಗ್ಲಿ ಬ್ರೋ, ನಾವಿದ್ದೀವಿ ಬ್ರೋ ಅಂತ ಪುಂಗಿದವರು ಈಗ ಪಲಾಯನ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.